ಕೊಡ್ತಕ್ಕಂಥದ್ರ ಜೊತೆಗೆ ಇದ್ದುದರಲ್ಲಿ ನಾವು ತೃಪ್ತಿಯನ್ನು ಪಡ್ತಕ್ಕಂಥದ್ದನ್ನೇ ಇವತ್ತು ನಮ್ಮ ಗುರುಗಳು ಇವತ್ತು ಸೊಸೈಟಿಗೆ ಒಂದು ಇವತ್ತು ಜ್ಞಾನ ಭಿಕ್ಷೆಯನ್ನು ನೀಡ್ತಾರಂದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಇವತ್ತು ಗ್ರಾಮದಲ್ಲಿ ಇವತ್ತು ಸಾಮರಸ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದಿರ್ಬೋದು ಮತ್ತು ಹಿರಿಯರಿಗೆ ಇವತ್ತು ಏನಾದರೂ ಇವತ್ತು ಒಂದು ಗೌರವವನ್ನು ಕೊಡ್ತಕ್ಕಂಥ ಒಂದು ಇವತ್ತು ಮಾರ್ಗದರ್ಶನ ಇರ್ಬೋದು ಮತ್ತು ತಂದೆ ತಾಯಿಗಳನ್ನು ನಾವು ಹೇಗೆ ಜೋಪಾನ ಮಾಡಬೇಕು, ಇವತ್ತು ಅವರಿಗೆ ಏನಿವತ್ತು ನಾವು ಅವರಿಗೆ ಒಂದು ಗೌರವವನ್ನು ಅವರ ರಕ್ಷಣೆಯನ್ನು ಮಾಡ್ತಕ್ಕಂಥ ಈ ಎಲ್ಲ ವಿಚಾರಗಳು ಕೂಡ ಮಠದಿಂದ ಕಲೀಲಿಕ್ಕೆ ಸಾಧ್ಯ ಐತೆ ಅನ್ನೋದು ಕೂಡ ನಾನು ಭಾವಿಸ್ತೇನೆ. ಮತ್ತು ಇವತ್ತು ಈ ಮಠಗಳು ಇವತ್ತು ಭಕ್ತರ ಕಾಣಿಕೆಯನ್ನು ಇವತ್ತು ಮಠಕ್ಕೋಸ್ಕರ ಬಳಸ್ತಕ್ಕಂಥದ್ದು ಬಹಳ ಕಡಿಮೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಾವು ಕಣ್ಣೆದುರಿಗೆ ನೋಡ್ತಾ ಇದ್ವಿ, ಈ ಸಾವಿರಾರು ಜನ ಭಕ್ತರಿದ್ದಾರೆ. ಏನಿವತ್ತು ಭಕ್ತರ ಕಾಣಿಕೆಯನ್ನು ಮತ್ತೆ ಭಕ್ತರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದೇ ಇವತ್ತು ನಮ್ಮ ಸಂಪ್ರದಾಯ ಅಂದರೆ ಗುರುಗಳ ಸಂಪ್ರದಾಯ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಅನೇಕ ಇವತ್ತು ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು. ಹೀಗೆ ಇವತ್ತು ವಿವಿಧವಾದಂಥ ಇವತ್ತು ಜನಪರ ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಕ್ಕಂಥದ್ದನ್ನೇ ಇವತ್ತು ಶ್ಲಾಘನೀಯ ಅಂತ ಕೂಡ ನಾನು ಭಾವಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ನಾನಿವತ್ತು ಪೂಜ್ಯರ ಏನಿವತ್ತು ಆಶೀರ್ವಾದವನ್ನು ಪಡ್ಕೊಂಡಿದ್ದಕ್ಕೆ ನನಗೆ ಇವತ್ತು ಸಂತೋಷ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಕೂಡ ಇವತ್ತು ಈ ಭಾಗ ಇವತ್ತೇನಿವತ್ತು ತಪಸ್ಸಿನ ನೆಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಪೂಜ್ಯರ ತಪಸ್ಸಿನಿಂದನೇ ಇವತ್ತು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಕಾಣ್ತೇವೆ ಅಂತ ಕೂಡ ನಾನು ಭಾವಿಸಿ, ತಾವೆಲ್ಲರೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ನಾವು ದುಡಿಮೆಯನ್ನು ನಂಬಿ ಬದುಕಬೇಕಾಗ್ತದೆ. ನೀವು ದುಡಿದನ್ನು ಇವತ್ತು ಸಮಾಜಕ್ಕೆ ಸ್ವಲ್ಪ ಮಟ್ಟಿಗೆ ಕಾಣಿಕೆಯನ್ನಾಗಿ ಕೊಟ್ಟು ತಾವು ಕೂಡ ಶಿವನ ಏನೆಂದರೆ ಶಿವನ ಪ್ರೀತಿಗೆ ಪಾತ್ರರಾಗಬೇಕಂತ ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡಿಕೊಂಡು ಒಬ್ಬರನ್ನು ಕಾಣೆ ಅಂತಕ್ಕಂಥ ಮಾತು ಹಿಂದಿತ್ತು. ಆದರೆ ಇವತ್ತಿನ ದಿವಸ ಕಲಬುರಗಿ ಒಳಗ ಒಂದು ವಿಶೇಷವಾಗಿರ್ತಕ್ಕಂಥ ಶರಣರ ಕ್ಷೇತ್ರ, ಶರಣಬಸವೇಶ್ವರ ಕ್ಷೇತ್ರ ಆಯಿತು, ಅದು ದಾಸೋಹ ಮೂರ್ತಿಯ ಕ್ಷೇತ್ರ ಆಯಿತು ಅಂತ ಹೇಳಿ ಅಂದ್ಕೊಂಡು ನಾವೆಲ್ಲ ತಿಳ್ಕೊಳ್ಳಿ. ಆದರೆ ಅದೇ ರೀತಿ ಒಳಗ ಮತ್ತೊಂದು ಕ್ಷೇತ್ರ ದಾಸೋಹ ಮೂರ್ತಿಯ ಕ್ಷೇತ್ರ ಶರಣಬಸವನ ಕ್ಷೇತ್ರ ಮತ್ತೊಂದು ಐತಪ್ಪ ಅಂತ ಹೇಳ್ತಂದ್ರೆ ಅದು ಸುಳೇಕಲ್ ಗ್ರಾಮದೊಳಗೆ ಮಹಾಮಠ ಬೃಹನ್ ಮಠ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕೇಳ್ಕೊಂಡು ತಿಳ್ಕೊಂಡು ಬರ್ತಾ ಇದ್ದೀವಿ. ಒಂದು ಕಡೆ ಪ್ರಸಾದ ನಡೆದೈತಿ, ಒಂದು ಕಡೆ ಜ್ಞಾನ ದಾಸೋಹ ನಡೆದೈತಿ. ಅರಿವಿನ ದಾಸೋಹ ಒಂದು ಕಡೆ ಆಯ್ತಪ್ಪ ಅಂತ ಹೇಳ್ತಂದ್ರೆ ಪ್ರಸಾದ ದಾಸೋಹ, ಹೊಟ್ಟಿ ದಾಸೋಹ ಒಂದು ಕಡೆ ನಡೆದೈತಿ. ಅದು ನಿರಂತರವಾಗಿ ನಡ್ಲಿಕ್ಕೆ ಹತ್ತೈತಿ. ಈ ಕಡೆ ನೋಡಿದಂದ್ರೆ ಸ್ವಲ್ಪ ಜನ ಕುಂತ್ಕೊಂಡು ಕೇಳಕ್ಕೆ ಹತ್ತಿ. ಇದು ಅರಿವಿನ ದಾಸೋಹ. ಅದಕ್ಕೆ 333 ಕೋಟಿ ಜನ ಎಲ್ಲರೂ ಕೂಡ ಹೊಟ್ಟಿಗಾಗಿ ಬದುಕಾಕತ್ತಾರಂತ ಹೇಳಿ ಅವತ್ತಿನ ದಿವಸ ಅನ್ಕೊಂಡಪ್ಪ ಅಂತ ಹೇಳಂತಂದ್ರೆ ನಾವು 300 ಜನನಾದರೂ ಕೂಡ 3000 ಜನನಾದರೂ ಕೂಡ 3 ಲಕ್ಷ ಜನನಾದರೂ ಕೂಡ ಈ ಕಡೆಗೆ ಒಂದಿಷ್ಟು ಅರಿವಿನ ಜಾತ್ರೆ ಕಡೆಗೆ ಅರಿವಿನ ಒಂದು ದಾಸೋಹದ ಕಡೆ ಬರಬೇಕು ಅಂತೇಳಿ ತಿಳ್ಕೊಂಡು ನಮ್ಮ ತಾತನವ್ರು ಭುವನೇಶ್ವರ ತಾತನವರು ಅರಿವಿನ ಜಾತ್ರೆ ಜೊತೆ ದಾಸೋಹ ಇದ್ದಿದ್ದೆ. ಅದು ಶರಣಬಸಪ್ಪನ ದಾಸೋಹ ಅದು ಇರಲಿ, ಆದ್ರೆ ಅರಿವಿನ ದಾಸೋಹ ನಡಿಬೇಕಾಗೈತೆ ಅಂತ ಹೇಳಿ ತಿಳ್ಕೊಂಡು ಇವತ್ತಿನ ದಿವಸ ನಮಗೆಲ್ಲರಿಗೂ ಕೂಡ 333 ಕೋಟಿ ಜನ ಎಲ್ಲಿದ್ರು ಅಷ್ಟು ಹೋಯ್ತು. ಆದ್ರೆ 3000 ಜನನಾದ್ರೂ ಕೂಡ ಅರಿವಿನೊಳಗ ದಾರಿ ಒಳಗ ಆ ಜ್ಞಾನದ ದಾರಿ ಒಳಗ ನಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಒಂದೇ ಒಂದು ಉದ್ದೇಶಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ಸೇರಿಸ್ಕೊಂಡು ಅರಿವಿನ ದಾಸೋಹವನ್ನ ಮಾಡ್ಲಿಕ್ಕೆ ಹತ್ತಾರೆ. ಹಂಗಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗೈತಿ. ಇವತ್ತಿನ ದಿವಸ ಜಾತ್ರೆಗೆ ಬಂದಂಥವ್ರೆಲ್ಲರೂ ಹೆಂಡರಿಗಾಗಿ ಸತ್ತವರು ಕೋಟಿ, ಹೊನ್ನಿಂಗಾಗಿ ಸತ್ತವರು ಕೋಟಿ, ಮಣ್ಣಿಂಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ಒಬ್ಬರನ್ನ ಕಾಣೆ ಗುಹೇಶ್ವರ ಅಂತಕ್ಕಂಥ ಮಾತನ್ನ ಪ್ರಭುದೇವರು ಕೇಳಕ್ ಹತ್ತಾರ. ಹಂಗಾಗಿ ಹೆಣ್ಣು ಹೊನ್ನು ಮಣ್ಣು ಇದು ಜನಕ್ಕಿಕ್ಕಿದ ವಿಧಿ ಅಂತ ಹೇಳಿ ಮತ್ತೊಮ್ಮೆ ಹೇಳಕ್ ಹತ್ತಾರ. ಅದನ್ನ ನೆಚ್ಕೊಂಡು ಕೂತೀವಲ್ಲಪ್ಪ ಅಂತ ಹೇಳಿ ನಾವೆಲ್ಲರೂ ಕೂಡ ಮಾತನಾಡ್ತೀವಿ. ಅದು ಮಾತಾಗಿರ್ಬೇಕು, ಆದ್ರೆ ಕುಂಬಾರ ಹುಳ ಇದ್ದಂಗಿರ್ಬೇಕಂತ. ಕುಂಬಾರ ಹುಳ ಸಂಸಾರ ಅನ್ನತಕ್ಕಂಥದ್ದು ಇರಬೇಕು, ಆದ್ರೂ ಕೂಡ ಕುಂಬಾರ ಹುಳ ಇದ್ದಂಗಿರ್ಬೇಕು ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಏನ್ ಮಾಡಕ್ ಹಚ್ಚಿವಪ್ಪ ಅಂದ್ರೆ ಅದಕ್ಕೆ ಅಂಟುಕೊಂಡು ಕುಂತಿಲ್ಲ. ಆದ್ರೆ ಭುವನೇಶ್ವರ ತಾತಂತ ಬನ್ನಪ್ಪ ಅಂತ ಹೇಳ್ತಂದ್ರ ನಮಗೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಇರ್ತಕ್ಕಂಥ ದುಗುಡ ಎಲ್ಲ ದೂರ ಆಗಿ, ನಮ್ಮ ಸಂಸಾರದ ಎಲ್ಲ ದುಗುಡ ದೂರ ಆಗಿ ಮಹಾತ್ಮನನ್ನ ನೆನೆತಕ್ಕಂಥ ಕಾಲಕ್ಕೆ, ಜ್ಞಾನದ ನೆನೆತಕ್ಕಂಥ ಕಾಲಕ್ಕೆ, ವಿಶೇಷವಾಗಿರ್ತಕ್ಕಂಥ ಅರಿವಿನ ಕಾಲದೊಳಗೆ ನಾವೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥದ್ದು ಒಂದೇ ತಿಳಿಸ್ಲಿಕ್ಕಾಗನೆ ಇವತ್ತಿನ ದಿವಸ ಜಾತ್ರೆ ಒಳಗೆ ನಾವೆಲ್ಲರೂ ಕುತ್ಕೊಂಡು ಒಂದಿಷ್ಟು ಶರಣರ ಸುಳ್ಳು ನುಡಿಗಳನ್ನು ಒಂದು ದರಗಳಿಗೆ ಇತ್ತೊಡೆ ಸಾಲದೆ ಅಂತಕ್ಕಂಥ ಮಾತನ್ನ ಶರಣರೇ ಕರ್ಕೊಂಡು ಬಂದಾರ. ಹಂಗಾಗಿ ನಾವು ಆತನ ಮಾತನ್ನ ಭುವನೇಶ್ವರ ತಾತನ ಮಾತನ್ನ ಒಂದು ಅರಗಳಿಗೆ
ಒಂದು ಕ್ಷಣ ಕೇಳ್ಕೊಂಡು ಹೋದ್ರಪ್ಪ ಅಂತ ಹೇಳ್ತಂದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಧೂಳು ಎಲ್ಲ ದೂರ ಆಗಿ ದುಃಖ ಎಲ್ಲ ದೂರ ಆಗಿ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗ್ಬೇಕಪ್ಪ ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಂದು ಕುತ್ಕೊಂಡು ಒಂದಿಷ್ಟು ಮಾತುಗಳನ್ನ ಕೆಲವು ಮಾತುಗಳನ್ನ ಸುಳ್ಳ ಮಾತಲ್ಲ ಸತ್ಯವಾದ ಮಾತುಗಳನ್ನ ತಿಳ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಜಾಗೃತರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ದಿವ್ಯ ಸಾನ್ನಿಧ್ಯದಲ್ಲಿ ಕಲಬುರಗಿ ಶರಣಬಸವೇಶ್ವರ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿ ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ಉಪದೇಶಗಳನ್ನು ದಯಪಾಲಿಸ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಹೆಬ್ಬಾಳಿನ ನಾಗಭೂಷಣ ಶಿವಯೋಗಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆಯೇ ಮೈನಳ್ಳಿಯ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಸ್ಥಲ ಬ್ರಹ್ಮಶ್ರೀ ಆ ಜಾತ್ರಾ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಸಹೋದರನಾಗಿರ್ತಕ್ಕಂಥ ಶಿವಾನಂದ ಸ್ವಾಮಿಯ ಮಗನ ಮದುವೆ ಎರಡು ಕಾರ್ಯಕ್ರಮಗಳು ಇಲ್ಲಿ ದೇವಿಯ ದಯದಿಂದ ಶರಣರ ಕೃಪೆಯಿಂದ ಗುರುಗಳ ಆಶೀರ್ವಾದದಿಂದ ಸಾಂಗವಾಗಿ ಸಾಗಿ ಬರ್ತಾ ಇದ್ದಾವೆ. ಆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗಿಗಳಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದೀರಿ. ಇನ್ನೂ ಅನೇಕವಾಗಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಸುಳೆಕಲ್ ಸದ್ಭಕ್ತರು ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರು ಇಲ್ಲಿ ಮಾಡ್ತಾ ಬಂದಿದ್ದೀರಿ. ಮುಂದಿನ ದಿವಸ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಇವತ್ತಿನ ದಿವಸ ಸಂಗೀತ ಕಾರ್ಯಕ್ರಮ, ಮತ್ತು ತುಲಾಭಾರ ಕಾರ್ಯಕ್ರಮ, ಜಾವಳ ಕಾರ್ಯಕ್ರಮ, ಇನ್ನೂ ಅನೇಕವಾಗಿರ್ತಕ್ಕಂಥ ಅನಂತ ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯಲ್ಲಿ ನಡೆಸಿ ತಾವೆಲ್ಲ ಜಗದಾದಿಶಕ್ತಿ ಶಾಂಭವ್ಯ ಶರಣಬಸವೇಶ್ವರ ಕೃಪೆಗೆ ಪಾತ್ರರಾಗಿದ್ದೀರಿ. ಮುಂದೆ ಉತ್ತರೋತ್ತರವಾಗಿರ್ತಕ್ಕಂಥ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಭೋಗಗಳನ್ನು ಆ ಭಗವಂತ ತಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಈ ಹೊತ್ತಿನಾಗ ನಮ್ಮ ಮಾತುಗಳು ಹೆಂಗಾಗ್ತವೆ ಅಂತ ನಿಮಗೆಲ್ಲ ಗೊತ್ತೇ ಆಗಿದವ. ಆದರೂ ನಾನು ಬೇಡ ಅಂತ ಹೇಳಿದೆ. ಪರವಾಗಿಲ್ಲ, ನೀವೊಂದು 2 ತಾಸು ಮಾತಾಡ್ರಿ ಅಂತ ನಮ್ಮ ಕೈಯಾಗ ಮೈಕ್ ಕೊಟ್ಟಾರ. ಇವರೇನು ಯಾರು ಎದ್ದೇಳಂಗಿಲ್ಲ, ನೀವು 2 ತಾಸು ಬೇಕಾದಂಗೆ ಮಾತಾಡ್ರಿ, ಯಾರು ಎದ್ದೆದ್ದು ಹೋಗಂಗಿಲ್ಲ, ನೀವು ಮಾತಾಡ್ರಿ ಅಂತ ತಿಳ್ಕೊಂಡು ನಮ್ಮ ಕೈಯಾಗ ಮೈಕ್ ಕೊಟ್ಟಾರ್ರಿ. ನಮಗೆ ಬಹುಶಃ 2 ತಾಸು ಸಾಲತ್ತೈತೋ ಇಲ್ಲೋ ಗೊತ್ತಿಲ್ಲ, ಆದರೆ ಎದ್ದು ಹೋಗೋ ಮಠ ಅಂತೂ ನಾ ಮಾತಾಡಂಗಿಲ್ಲ. ಆದ್ರೆ ಇವತ್ತು ಈ ಶಾಂಭವ್ಯ ಆಶೀರ್ವಾದ ಭುವನೇಶ್ವರ ತಾತನವರ ಒಂದು ಕರುಣೆಯ ಕಂದರು ನೀವೆಲ್ಲ. ಯಾಕಂದ್ರೆ ಈ ನಾಡಿನಲ್ಲಿ ಬಹುಶಃ ಈ ಭಾಗದಲ್ಲಿ ಅವರಲ್ಲಿ ಬಂದಿರಲಾರ್ದಂಥ ವ್ಯಕ್ತಿ ಕೂಡ ಯಾರೂ ಇಲ್ಲ ಅಂತ ಅನ್ನಿಸ್ತದೆ ಇವತ್ತು. ಯಾಕಂದ್ರೆ ಅವರಲ್ಲಿ ಆಯುರ್ವೇದಿಕ್ ಪಂಡಿತರಿದ್ದಾರೆ, ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಕೂಡ ಅವರಲ್ಲಿದೆ. ಹಾಗಾಗಿ ಈ ಮಠ ಹೆಂಗಿದೆ ಅಂದರೆ ದಾಸೋಗ ಹಾಗೂ ಡಾಕ್ಟರೇಟ್ ಎರಡೂ ಕೂಡ ಈ ಮಠದಲ್ಲಿ ಇದೆ. ಅದಕ್ಕೋಸ್ಕರವಾಗಿ ನೀವೆಲ್ಲ ಭಕ್ತರು ಕೂಡ ಇವತ್ತು ಬಂದಿದ್ದೀರಲ್ಲ, ಇಂಥ ಭಕ್ತಿ ಎಲ್ಲಾದರೂ ನೋಡ್ಬೇಕಾಗಿತ್ತು ಅಂದ್ರೆ ಸುಳೆಕಲ್ ಗ್ರಾಮದಲ್ಲಿ ನೋಡಬೇಕು ಅಂತ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಇನ್ನು ಈ ಶರಣಬಸವೇಶ್ವರ ಆ ದುರ್ಗಾದೇವಿ ನಿಮ್ಮೆಲ್ಲರಿಗೆ ಅಂತರಾತ್ಮದ ಜ್ಯೋತಿಯಲ್ಲಿ ಬೆಳಗಲಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಮಳೆ ಬೆಳೆ ಕೊಟ್ಟು ಸಮೃದ್ಧಿಯಾಗಿ ನಿಮ್ಮ ಬದುಕನ್ನು ಬಂಗಾರವಾಗಿ ಮಾಡಲಿ ಅಂತ ಹೇಳಿ ನನ್ನ ನಾಲ್ಕು ಮುಗಿಸ್ನ ಓಂ ಶಿವಂಭುಯ. ಪರಮ ಪೂಜ್ಯರಿಗೆ ನಮಸ್ಕರಿಸಿ ಭಕ್ತರೊಂದಿಗೆ ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದ ಮೇಲೆ ಮಾತು ಬಹುಶಃ ಇವತ್ತಿನ ದಿವಸ ಅನಾನುಕೂಲ ಐತೆ ಅಂತ ಕೇಳಬೇಕಾಗುತ್ತೆ. ಯಾಕಂದ್ರೆ ಆ ಕಡೆ ಮೈಕಲ್ ಗದ್ದಲ, ಈ ಕಡೆ ಊಟದ ಗದ್ದಲ, ಈ ಎರಡರ ಗದ್ದಲದೊಳಗೆ ಮಾತು ಬಹುಶಃ ಅಷ್ಟೊಂದು ಆಗೋದಿಲ್ಲ. ಯಾಕಂದ್ರೆ ಈ ಕಡೆ ಭೋಜನ, ಈ ಕಡೆ ಭಾಷಣ ಅಂದ್ರೆ ಎರಡು ನಡೆಯೋದಿಲ್ಲ, ಒಂದೇ ಟೈಮ್ನಲ್ಲಿ ಎರಡು ನಡೆಯೋದಿಲ್ಲ. ಇದು ಅನಿವಾರ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದೆವು. ಬಹುಶಃ ಇದನ್ನ ಸ್ಥಾನಕ್ಕಾಗಿ ಆದ್ರೆ ಎರಡು ಮಾತು ಆಡ್ಬೇಕಾಗಿದೆ. ಮನೆಗೆ ಹಿರಿಯ ಮಗನ ಆಗಬಾರ್ದು, ಕೊನೆ ಭಾಷಣಕಾರ ಆಗಬಾರ್ದು. ಹೀಗಾಗಿ ಕೊನೆ ಭಾಷಣಕಾರ ಮಾಡುವಾಗ ಯಾವುದೇ ವಿಷಯ ಹಿಡಿದಿರೋದಿಲ್ಲ. ಇವರೆಲ್ಲ ಆಡುಬಿಟ್ಟದ್ದು ತಪ್ಪಿಲ್ಲ, ತಾವು ಹೇಳಿದ ವಿಷಯಗಳಿಲ್ಲ ಎನ್ನುವಾಗಿ ಎಲ್ಲರ ವಿಷಯಗಳನ್ನು ಹೇಳಿದರೆ ಎಲ್ಲ ವಿಷಯಗಳು ಹೇಳಿದ ಮೇಲೆ ಮತ್ತೆ ಹೇಳೋದೇನು ಇರೋದಿಲ್ಲ. ಚರವತ್ತಿ ಚರವಣ ಆಗಬಾರ್ದು ಅಂತ ಹೇಳ್ತಾರೆ ಒಂದು ಮಾತು. ಅಂದರೆ ಬೀಸಿದ್ದನ್ನೇ ಬೀಸಬಾರ್ದು, ಅಗದಿದ್ದನ್ನೇ ಅಗಿಬಾರ್ದು ಅಂತ ಒಂದು ಅರ್ಥ ಇದೆ.
ಈ ರೀತಿ ಇರುವಾಗ ಆದರೂ ಒಂದು ಧರ್ಮ ಸಂದೇಶವನ್ನು ಬೇಕನ್ನೋ ದೃಷ್ಟಿಯಿಂದ ಧರ್ಮೋ ರಕ್ಷಿತ ರಕ್ಷಿತ ಎನ್ನುವ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂಥ ಈ ಕಾರ್ಯಕ್ರಮದೊಳಗೆ ತಮ್ಮೆಲ್ಲರಿಗೆ ಭಗವಂತನ ಆಶೀರ್ವಾದ, ಜಗನ್ಮಾತೆಯ ಆಶೀರ್ವಾದ ಸದಾ ಇರಲಿ, ನಮ್ಮ ಬಾಳು ಬಂಗಾರ ಆಗದಂತ ಹರಿಸಿ ಎಡಮಾತಿ ವಿರಾಮ ಗೈತಿ ಶುಭ ಆಯ್ತು. ಶಾಂತಿ.